5 ಸಲ ನಾನು ಗೆದ್ದಿದ್ದೇನೆ. ನಾನು ಕೂಡ ಸಚಿವ ಆಗ್ಬೇಕು ಅಂತೇಳಿ ಆಸೆ ಇಟ್ಕೊಂಡಿದ್ದೀನಿ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀನಿ. ಸಚಿವನಾಗುವ ಆಸೆ ನನಗೂ ಇದೆ ಅಂತ ಹೇಳಿ ಸಚಿವಾಕಾಂಕ್ಷೆಯನ್ನ ಬಿಚ್ಚಿಟ್ಟಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ. ಮಂತ್ರಿ ಮಾಡಿ ಅಂತ ಯಾರ ಮನೆ ಬಾಗಿಲಿಗೂ ಕೂಡ ನಾನು ಹೋಗಲ್ಲ. ಹೈಕಮಾಂಡ್ ತೀರ್ಮಾನಿಸಿದ್ರೆ ನಾನು ಸಚಿವನಾಗ್ತೀನಿ. ರಿಪಬ್ಲಿಕನ್ ಅಡ್ಡಕ್ಕೆ ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಪಕ್ಕಾ ಫಾಲೋವರ್ ಬಾಲಕೃಷ್ಣ ಹೇಳಿದ್ದಾರೆ, ನನ್ನನ್ನು ಮಂತ್ರಿ ಮಾಡಿ, ನಾನು 5 ಸಲ ಗೆದ್ದಿದ್ದೀನಿ. ನಾನು ಯಾರ ಮನೆ ಬಾಗಿಲಿಗೂ ಮಂತ್ರಿ ಮಾಡಿ ಅಂತ ಹೇಳಿ ಹೋಗಿಲ್ಲ. ನನಗೆ ಅರ್ಹತೆ ಇದೆ. 5 ಸಲ ನಾನು ಗೆದ್ದಿದ್ದೀನಿ. ಮಂತ್ರಿ ಮಾಡುವ ಆಸೆ ನನಗೂ ಇದೆ ಅಂತ ಹೇಳಿ ಆಸೆಯನ್ನ ಆಕಾಂಕ್ಷೆಯನ್ನ ಬಿಚ್ಚಿಟ್ಟಿದ್ದಾರೆ ಬಾಲಕೃಷ್ಣ. ಡಿಕೆ ಶಿವಕುಮಾರ್ಗೂ ಸಿಎಂ ಆಗುವ ಆಸೆ ಇದೆ. ಡಿಕೆಶಿ ಸಿಎಂ ಸ್ಥಾನ ಕೇಳೋದ್ರಲ್ಲಿ ನ್ಯಾಯ ಇದೆ. ರಿಪಬ್ಲಿಕನ್ ಅಡ್ಡಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿರೋ ಮಾತಿದು. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನವನ್ನು ಮಾಡುತ್ತೆ. ಮನೆ ಯಜಮಾನ ಇರಬೇಕಲ್ವಾ? ಬಾಲಕೃಷ್ಣ ಹೇಳಿರೋದು ಮನೆ ಯಜಮಾನ ಇರಬೇಕಲ್ವಾ? ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಸಿಎಂ ಆಗುವ ಆಸೆ ಇದೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ವಿಚಾರವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾನು ಆಕಾಂಕ್ಷಿ ಅಲ್ಲ, ನಾನು ಸನ್ಯಾಸಿ ಅಂತ ಹೇಳಲ್ಲ ನಿಮ್ಮ ಹತ್ರ. ನಾನು ಆಕಾಂಕ್ಷಿ, ನಾನು 5 ಸಾರಿ ಗೆದ್ದಿದ್ದೀನಿ. ಆದರೆ ತೀರ್ಮಾನ ಅಂತಿಮವಾಗಿ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು. ಹಂಗಂತೇಳಿ ಒತ್ತಡ ಹಾಕಿ ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಮನೆ ಭಾಗ ಸುತ್ತಿ ಇವ್ರ ಮನೆ ಭಾಗ ಸುತ್ತಿ ನಾನು ಮಾಡಿ ಅಂತ ಕೇಳುವಂತ ಪರಿಸ್ಥಿತಿಗೆ ನಾನಂತೂ ಹೋಗಲ್ಲ. ಇದೆ ಮುಖ್ಯಮಂತ್ರಿ ಅವ್ರಿಗೆ ನ್ಯಾಯ ಕೂಡ ಇದೆ. ಅವ್ರು ಕೇಳ್ತಕ್ಕದ್ದು ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆದ್ರೆ ಅಂತಿಮವಾಗಿ ತೀರ್ಮಾನ ಯಾರ್ದ್ರಿ? ಯಾರೋ ಮನೆ ಯಜಮಾನ್ ಇರಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸಾಧಕ ಬಾಧಕ ಚರ್ಚೆ ಮಾಡಿ ಹೈಕಮಾಂಡ್ ಅದಕ್ಕೆ ಸೂಕ್ತವಾದಂತ ನಿರ್ಧಾರ ತಗೊಂತದೆ. ಅವ್ರಿಗೂ ಆಸೆ ಇದೆ. ಮುಖ್ಯಮಂತ್ರಿ ಅವ್ರಿಗೆ ನ್ಯಾಯ ಕೂಡ ಇದೆ. ಅವ್ರು ಕೇಳ್ತಕ್ಕದ್ದು ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆದ್ರೆ ಅಂತಿಮವಾಗಿ ತೀರ್ಮಾನ ಯಾರ್ದ್ರಿ? ಯಾರೋ ಮನೆ ಯಜಮಾನ್ ಇರಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸಾಧಕ ಬಾಧಕ ಚರ್ಚೆ ಮಾಡಿ. ಹೆಚ್ಚಿನ ಮಾಹಿತಿಯೊಂದಿಗೆ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮಾಗಡಿ ಕ್ಷೇತ್ರದ ಬಾಲಕೃಷ್ಣ ಸಚಿವನಾಗ್ತೀನಿ ಅನ್ನುವಂತ ಆಸೆ ಎಷ್ಟಿದೆ ಅವರಿಗೆ? ಎಷ್ಟು ಆಕಾಂಕ್ಷೆ ಇಟ್ಕೊಂಡಿದ್ದಾರೆ ಆಗ್ತೀನಿ ಅಂತ ಹೇಳಿ? ಏನ್ ಹೇಳಿದ್ರು? ಡಿಕೆ ಬಗ್ಗೆ ಕೂಡ ಮಾತಾಡಿದ್ರು. ಬಸವರಾಜ್, ಖಂಡಿತ ರಂಜಿತ್, ಮಾಗಡಿ ಶಾಸಕರಂತ ಬಾಲಕೃಷ್ಣ ಅವರು ಹಿರಿಯರಿದ್ದಾರೆ. 5 ಬಾರಿ ಶಾಸಕರಾಗಿದ್ದಾರೆ. ಈ ಬಾರಿ ಅವರು ಕೂಡ ಒಕ್ಕಲಿಗ ಕೋಟಾದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಕ್ಯಾಬಿನೆಟ್ ಪುನರ್ರಚನೆ ಆದಂತ ಸಂದರ್ಭದಲ್ಲಿ ನನಗೆ ಈ ಬಾರಿ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಅವರಿಗಿರ್ತಕ್ಕಂಥ ನಂಬಿಕೆ. ಇದ್ರ ಜೊತೆಗೆ ಯಾಕಂದ್ರೆ ಒಕ್ಕಲಿಗ ಕೋಟಾದಲ್ಲಿ ಒಂದಷ್ಟು ಶಾಸಕರನ್ನ ಕೈ ಬಿಡ್ತಾ ಇದ್ದಾರೆ ಈ ಬಾರಿ. ಬಹಳ ಪ್ರಮುಖವಾಗಿ MC ಸುಧಾಕರ್ ಇರಬಹುದು, ಅವರನ್ನ ಕೈ ಬಿಟ್ಟು ಆ ಸ್ಥಾನಕ್ಕೆ ಇವರನ್ನ ಪರಿಗಣಿಸ್ತಾರೆ ಅನ್ನುವಂಥದ್ದು ಬಹಳ ಗಂಭೀರವಾಗಿ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಆ ವಿಶ್ವಾಸದಲ್ಲಿದ್ದಾರೆ. ಇದರ ಜೊತೆಗೆ ಇನ್ನಷ್ಟು ಆಕಾಂಕ್ಷಿಗಳು ಕೂಡ ಸಾಕಷ್ಟು ಜನರಿದ್ದಾರೆ. ಬಹಳ ಪ್ರಮುಖವಾಗಿ ಈ ಒಕ್ಕಲಿಗ ಶಾಸಕರು ಯಾರಿದ್ದಾರೆ ಅವರು ಕೂಡ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒಂದು ಎಂ ಕೃಷ್ಣಪ್ಪ ಆಗಿರಬಹುದು, ಗುಬ್ಬಿ ಶ್ರೀನಿವಾಸ್ ಇರಬಹುದು, ಇವರು ಕೂಡ ಆಕಾಂಕ್ಷಿಗಳಿದ್ದಾರೆ. ಮತ್ತೆ ಶಿವಲಿಂಗೇಗೌಡರು ಕೂಡ ಒಕ್ಕಲಿಗ ಕೋಟಾದಿಂದ ಆಕಾಂಕ್ಷಿಗಳಿದ್ದಾರೆ. ಅದರ ನಡುವೆ ಇವರು ಕೂಡ ಫೈಟ್ ಮಾಡ್ತಾ ಇರೋದ್ರಿಂದ ಸಹಜವಾಗಿ ನನಗೂ ಆಸೆ ಇದೆ, ಆಕಾಂಕ್ಷೆ ಇದೆ. ನಾನು ಎಲ್ಲರ ಈಗಾಗಲೇ ಮನವಿ ಮಾಡಿದ್ದೇನೆ. ಆದ್ರೆ ಯಾರ್ದು ಮನೆ ಮುಂದೆ ಕೈ ಕಟ್ಟಿ ನಿಲ್ಲಲ್ಲ ಅನ್ನುವಂತ ಮಾತನ್ನ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಒಂದಿಲ್ಲ ಒಂದಿನ ಸಿಗುತ್ತೆ. ಇವತ್ತಲ್ಲದೆ ಇದು ನಾಳೆ ಸಿಗುತ್ತೆ, ಅಲ್ಲಿವರೆಗೂ ಕಾಯ್ತೇವೆ ನಾವು ಅನ್ನುವಂತ ಮಾತನ್ನು ಕೂಡ ಬಾಲಕೃಷ್ಣ ಅವರು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಅವರಿಗೆ ದುಡಿಮೆಗೆ ಹೈಕಮಾಂಡ್ ಸಿಎಂ ಸ್ಥಾನವನ್ನು ಕೊಡಬೇಕಾಗಿತ್ತು. ಆದ್ರೆ ಸ್ವಲ್ಪ ವಿಳಂಬವಾಗಿದೆ. ಎಲ್ಲಾ ದೃಷ್ಟಿಕೋನದಿಂದ ಒಂದಷ್ಟು ವಿಳಂಬವಾಗಿದೆ. ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನ ಒಲಿದು ಬರುತ್ತೆ. ಅದು ಯಾವಾಗ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ರಾಹುಲ್ ಗಾಂಧಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮುಂದಿನ ದಿನಗಳಲ್ಲಿ ಕರೆದು ಮಾತನಾಡ್ತಾರೆ. ಈಗ ಕರೆದು ಮಾತನಾಡದೇ ಇಲ್ಲ ಅನ್ನುವಂಥದ್ದು ಅದು ಹಿನ್ನಡೆ ಅಲ್ಲ. ಅದು ಒಂದಷ್ಟು ಬಿಹಾರ ಚುನಾವಣೆ ಫಲಿತಾಂಶದ ವಿಚಾರಕ್ಕೆ ಅವರು ಒಂದಷ್ಟು ಗಂಭೀರವಾಗಿದ್ದಾರೆ. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕರೆದು ಮಾತನಾಡಿಲ್ಲ. ಮುಂದಿನ ದಿನಗಳಲ್ಲಿ ವಿದೇಶ ಪ್ರವಾಸವನ್ನು ಮುಗಿಸಿ ಬಂದ ನಂತರ ರಾಹುಲ್ ಗಾಂಧಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕರೆದು ಮಾತನಾಡ್ತಾರೆ. ನಾಯಕತ್ವ ವಿಚಾರವಾಗಿ ಒಂದಷ್ಟು ಚರ್ಚೆ ಮಾಡಿ ಅವರಿಗೆ ಒಂದಷ್ಟು ಪೂರಕವಾದಂತಹ ವಾತಾವರಣ ಸೃಷ್ಟಿ ಮಾಡಿಸಿಕೊಡ್ತಾರೆ ಅನ್ನುವಂತ ಮಾತನ್ನ ಮಾಗಡಿ ಬಾಲಕೃಷ್ಣ ಅವರು ಹೇಳಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. 5 ಸಲ ನಾನು ಗೆದ್ದಿದ್ದೇನೆ. ನಾನು ಕೂಡ ಸಚಿವ ಆಗ್ಬೇಕು ಅಂತೇಳಿ ಆಸೆ ಇಟ್ಕೊಂಡಿದ್ದೀನಿ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀನಿ. ಸಚಿವನಾಗುವ ಆಸೆ ನನಗೂ ಇದೆ ಅಂತ ಹೇಳಿ ಸಚಿವಾಕಾಂಕ್ಷೆಯನ್ನ ಬಿಚ್ಚಿಟ್ಟಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ. ಮಂತ್ರಿ ಮಾಡಿ ಅಂತ ಯಾರ ಮನೆ ಬಾಗಿಲಿಗೂ ಕೂಡ ನಾನು ಹೋಗಲ್ಲ. ಹೈಕಮಾಂಡ್ ತೀರ್ಮಾನಿಸಿದ್ರೆ ನಾನು ಸಚಿವನಾಗ್ತೀನಿ. ರಿಪಬ್ಲಿಕನ್ ಅಡ್ಡಕ್ಕೆ ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಪಕ್ಕಾ ಫಾಲೋವರ್ ಬಾಲಕೃಷ್ಣ
ಬಾಲಕೃಷ್ಣ ಹೇಳಿದ್ದಾರೆ, ನನ್ನನ್ನೂ ಮಂತ್ರಿ ಮಾಡಿ, ನಾನು 5 ಸಲ ಗೆದ್ದಿದ್ದೀನಿ, ನಾನು ಯಾರ ಮನೆ ಬಾಗಿಲಿಗೂ ಮಂತ್ರಿ ಮಾಡಿ ಅಂತೇಳಿ ಹೋಗಿಲ್ಲ, ನನಗೆ ಅರ್ಹತೆ ಇದೆ, 5 ಸಲ ನಾನು ಗೆದ್ದಿದ್ದೀನಿ, ಮಂತ್ರಿ ಮಾಡುವ ಆಸೆ ನನಗೂ ಇದೆ ಅಂತ ಹೇಳಿ ಆಸೆಯನ್ನ ಆಕಾಂಕ್ಷೆಯನ್ನ ಬಿಚ್ಚಿಟ್ಟಿದ್ದಾರೆ ಬಾಲಕೃಷ್ಣ. ಡಿಕೆ ಶಿವಕುಮಾರ್ಗೂ ಸಿಎಂ ಆಗುವ ಆಸೆ ಇದೆ. ಡಿಕೆಶಿ ಸಿಎಂ ಸ್ಥಾನ ಕೇಳೋದ್ರಲ್ಲಿ ನ್ಯಾಯ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿರೋ ಮಾತಿದು. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನವನ್ನು ಮಾಡುತ್ತೆ. ಮನೆ ಯಜಮಾನ ಇರ್ಬೇಕಲ್ವಾ ಬಾಲಕೃಷ್ಣ ಹೇಳಿರೋದು, ಮನೆ ಯಜಮಾನ ಇರ್ಬೇಕಲ್ವಾ. ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಸಿಎಂ ಆಗುವ ಆಸೆ ಇದೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ವಿಚಾರವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾನು ಆಕಾಂಕ್ಷಿ ಅಲ್ಲ, ನಾನು ಸನ್ಯಾಸಿ ಅಂತ ಹೇಳಲ್ಲ ನಿಮ್ಮ ಹತ್ರ. ನಾನು ಆಕಾಂಕ್ಷಿ, ನಾನು 5 ಸಾರಿ ಗೆದ್ದಿದ್ದೀನಿ. ಆದರೆ ತೀರ್ಮಾನ ಅಂತಿಮವಾಗಿ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು. ಹಂಗಂತ ಹೇಳಿ ಒತ್ತಡ ಹಾಕಿ ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಮನೆ ಬಾಗಿಲು ಸುತ್ತಿ ಇವ್ರ ಮನೆ ಬಾಗಿಲು ಸುತ್ತಿ ನಾನು ಮಾಡಿ ಅಂತ ಕೇಳುವಂತ ಪರಿಸ್ಥಿತಿಗೆ ನಾನಂತೂ ಹೋಗಲ್ಲ. ಇದೆ ಮುಖ್ಯಮಂತ್ರಿ ಅವ್ರಿಗೆ ನ್ಯಾಯ ಕೂಡ ಇದೆ, ಅವ್ರು ಕೇಳ್ತಕ್ಕದ್ದು. ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆದ್ರೆ ಅಂತಿಮವಾಗಿ ತೀರ್ಮಾನ ಯಾರ್ದ್ರಿ, ಯಾರೋ ಮನೆ ಯಜಮಾನ್ ಇರ್ಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಸಾಧಕ ಬಾಧಕ ಚರ್ಚೆ ಮಾಡಿ ಹೈಕಮಾಂಡ್ ಅದಕ್ಕೆ ಸೂಕ್ತವಾದಂತ ನಿರ್ಧಾರ ತಗೊಂತದೆ. ಅವ್ರಿಗೂ ಆಸೆ ಇದೆ ಮುಖ್ಯಮಂತ್ರಿ ಅವ್ರಿಗೆ ನ್ಯಾಯ ಕೂಡ ಇದೆ, ಅವ್ರು ಕೇಳ್ತಕ್ಕದ್ದು. ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆದ್ರೆ ಅಂತಿಮವಾಗಿ ತೀರ್ಮಾನ ಯಾರ್ದ್ರಿ, ಯಾರೋ ಮನೆ ಯಜಮಾನ್ ಇರ್ಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಸಾಧಕ ಬಾಧಕ ಚರ್ಚೆ ಮಾಡಿ. ಹೆಚ್ಚಿನ ಮಾಹಿತಿಯೊಂದಿಗೆ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಮಾಗಡಿ ಕ್ಷೇತ್ರದ ಬಾಲಕೃಷ್ಣ ಸಚಿವನಾಗ್ತೀನಿ ಅನ್ನುವಂತ ಆಸೆ ಎಷ್ಟಿದೆ ಅವರಿಗೆ, ಎಷ್ಟು ಆಕಾಂಕ್ಷೆ ಇಟ್ಕೊಂಡಿದ್ದಾರೆ ಆಗ್ತೀನಿ ಅಂತ ಹೇಳಿ, ಏನ್ ಹೇಳಿದ್ರು? ಡಿಕೆ ಬಗ್ಗೆ ಕೂಡ ಮಾತಾಡಿದ್ರು. ಬಸವರಾಜ್, ಖಂಡಿತ ರಂಜಿತ್, ಮಾಗಡಿ ಶಾಸಕರಂತ ಬಾಲಕೃಷ್ಣ ಅವರು ಹಿರಿಯರಿದ್ದಾರೆ, 5 ಬಾರಿ ಶಾಸಕರಾಗಿದ್ದಾರೆ. ಈ ಬಾರಿ ಅವರು ಕೂಡ ಒಕ್ಕಲಿಗ ಕೋಟಾದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಕ್ಯಾಬಿನೆಟ್ ಪುನರ್ರಚನೆ ಆದಂತ ಸಂದರ್ಭದಲ್ಲಿ ನನಗೆ ಈ ಬಾರಿ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಅವ್ರಿಗಿರ್ತಕ್ಕಂಥ ನಂಬಿಕೆ. ಇದ್ರ ಜೊತೆಗೆ ಯಾಕಂದ್ರೆ ಒಕ್ಕಲಿಗ ಕೋಟಾದಲ್ಲಿ ಒಂದಷ್ಟು ಶಾಸಕರನ್ನ ಕೈ ಬಿಡ್ತಾ ಇದ್ದಾರೆ ಈ ಬಾರಿ. ಬಹಳ ಪ್ರಮುಖವಾಗಿ MC ಸುಧಾಕರ್ ಇರಬಹುದು, ಅವರನ್ನ ಕೈ ಬಿಟ್ಟು ಆ ಸ್ಥಾನಕ್ಕೆ ಇವರನ್ನ ಪರಿಗಣಿಸ್ತಾರೆ ಅನ್ನುವಂಥದ್ದು ಬಹಳ ಗಂಭೀರವಾಗಿ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಆ ವಿಶ್ವಾಸದಲ್ಲಿದ್ದಾರೆ. ಇದರ ಜೊತೆಗೆ ಇನ್ನಷ್ಟು ಆಕಾಂಕ್ಷಿಗಳು ಕೂಡ ಸಾಕಷ್ಟು ಜನರಿದ್ದಾರೆ. ಬಹಳ ಪ್ರಮುಖವಾಗಿ ಈ ಒಕ್ಕಲಿಗ ಶಾಸಕರು ಯಾರಿದ್ದಾರೆ ಅವರು ಕೂಡ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒಂದು ಎಂ ಕೃಷ್ಣಪ್ಪ ಆಗಿರಬಹುದು, ಗುಬ್ಬಿ ಶ್ರೀನಿವಾಸ್ ಇರಬಹುದು, ಇವರು ಕೂಡ ಆಕಾಂಕ್ಷಿಗಳಿದ್ದಾರೆ. ಮತ್ತೆ ಶಿವಲಿಂಗೇಗೌಡರು ಕೂಡ ಒಕ್ಕಲಿಗ ಕೋಟಾದಿಂದ ಆಕಾಂಕ್ಷಿಗಳಿದ್ದಾರೆ. ಅದರ ನಡುವೆ ಇವರು ಕೂಡ ಫೈಟ್ ಮಾಡ್ತಾ ಇರೋದ್ರಿಂದ ಸಹಜವಾಗಿ ನನಗೂ ಆಸೆ ಇದೆ, ಆಕಾಂಕ್ಷೆ ಇದೆ. ನಾನು ಎಲ್ಲರ ಈಗಾಗಲೇ ಮನವಿ ಮಾಡಿದ್ದೇನೆ, ಆದ್ರೆ ಯಾರ್ದು ಮನೆ ಮುಂದೆ ಕೈ ಕಟ್ಟಿ ನಿಲ್ಲಲ್ಲ ಅನ್ನುವಂತ ಮಾತನ್ನ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಒಂದಿಲ್ಲ ಒಂದಿನ ಸಿಗುತ್ತೆ, ಇವತ್ತಲ್ಲದೆ ಇದು ನಾಳೆ ಸಿಗುತ್ತೆ, ಅಲ್ಲಿವರೆಗೂ ಕಾಯ್ತೇವೆ ನಾವು ಅನ್ನುವಂತ ಮಾತನ್ನು ಕೂಡ ಬಾಲಕೃಷ್ಣ ಅವರು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಅವರಿಗೆ ದುಡಿಮೆಗೆ ಹೈಕಮಾಂಡ್ ಸಿಎಂ ಸ್ಥಾನವನ್ನು ಕೊಡಬೇಕಾಗಿತ್ತು, ಆದ್ರೆ ಸ್ವಲ್ಪ ವಿಳಂಬವಾಗಿದೆ. ಎಲ್ಲಾ ದೃಷ್ಟಿಕೋನದಿಂದ ಒಂದಷ್ಟು ವಿಳಂಬವಾಗಿದೆ. ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನ ಒಲಿದು ಬರುತ್ತೆ, ಅದು ಯಾವಾಗ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ರಾಹುಲ್ ಗಾಂಧಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮುಂದಿನ ದಿನಗಳಲ್ಲಿ ಕರೆದು ಮಾತನಾಡ್ತಾರೆ. ಈಗ ಕರೆದು ಮಾತನಾಡದೇ ಇಲ್ಲ ಅನ್ನುವಂಥದ್ದು ಅದು ಹಿನ್ನಡೆ ಅಲ್ಲ, ಅದು ಒಂದಷ್ಟು ಬಿಹಾರ ಚುನಾವಣೆ ಫಲಿತಾಂಶದ ವಿಚಾರಕ್ಕೆ ಅವರು ಒಂದಷ್ಟು ಗಂಭೀರವಾಗಿದ್ದಾರೆ. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕರೆದು ಮಾತನಾಡಿಲ್ಲ. ಮುಂದಿನ ದಿನಗಳಲ್ಲಿ ವಿದೇಶ ಪ್ರವಾಸವನ್ನು ಮುಗಿಸಿ ಬಂದ ನಂತರ ರಾಹುಲ್ ಗಾಂಧಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕರೆದು ಮಾತನಾಡ್ತಾರೆ. ನಾಯಕತ್ವ ವಿಚಾರವಾಗಿ ಒಂದಷ್ಟು ಚರ್ಚೆ ಮಾಡಿ ಅವರಿಗೆ ಒಂದಷ್ಟು ಪೂರಕವಾದಂತಹ ವಾತಾವರಣ ಸೃಷ್ಟಿ ಮಾಡಿಸಿಕೊಡ್ತಾರೆ ಅನ್ನುವಂತ ಮಾತನ್ನ ಮಾಗಡಿ ಬಾಲಕೃಷ್ಣ ಅವರು ಹೇಳಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.